ನಾನು ಇತ್ತೀಚೆಗೆ ಇದನ್ನು ನಾನು ಅಕ್ಷಯ್ ಕುಮಾರ್ ಇಂದಾನು ಕೇಳಿದ್ದೀನಿ. ಅದ್ರ ಜೊತೆಗೆ ಕೆಲವು ಸ್ಕಾಲರ್ಸ್ ಕೂಡ ಇದನ್ನು ಹೇಳಿದ್ದಾರೆ. ಎವ್ರಿ ಡೇ ಮಿನಿಮಮ್ ಅರ್ಧ ಗಂಟೆ ನೀವು ನಿಮ್ಮ ಜೊತೆ ಕೂತ್ಕೊಂಡ್ರೆ, ಇಟ್ಸ್ ನಾಟ್ ಮೆಡಿಟೇಷನ್, ಧ್ಯಾನ, ಜಪ ಏನೂ ಅಲ್ಲ, ನಿಮ್ಮ ಜೊತೆ ಕಣ್ಮುಚ್ಕೊಂಡು ನೀವು ಕೂತ್ಕೊಳ್ಳೋದಕ್ಕೆ ಅರ್ಧ ಗಂಟೆ ಸಾಧ್ಯ ಆಯಿತು ಅಂದರೆ ದೆನ್ ಯು ಆರ್ ಲಿವಿಂಗ್ ಲೈಫ್. ನಿಮ್ಮ ಜೀವನ ತುಂಬ ನಾರ್ಮಲ್ ಇದೆ, ನಿಮ್ಮ ಜೀವನ ತುಂಬ ಬ್ರೈಟ್ ಇದೆ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ? ಹೆಂಗೆ ವರ್ಕ್ ಆಗುತ್ತೆ? 100% ಹೌದು. ಮೆಡಿಟೇಷನ್ ಆಸ್ಪೆಕ್ಟಲ್ಲಿ ನಾವು ನೋಡೋದಾದ್ರೆ, ಸ್ಟಿಲ್ನೆಸ್ ಆಸ್ಪೆಕ್ಟಲ್ಲಿ ತಲೆಯಿಂದ ಪಾದದವರೆಗೂ ಬೆನಿಫಿಟ್ಸ್ ಇದೆ ಅದಕ್ಕೆ. ಅಂದರೆ ಈಗ ನಾನೇನೋ ರೇಸಲ್ಲಿದ್ದೀನಿ, ಅದು ನಡೀತಿದೆ, ಇದು ನಡೀತಿದೆ, ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇದೆ, ಕೆಲಸದಲ್ಲಿ ಇದು ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ, ಟಾರ್ಗೆಟ್ ಮ್ಯಾಚ್ ಆಗಬೇಕು, ಇದೆಲ್ಲ ಓಡ್ತಾ ಇರಬೇಕಾದ್ರೆ ಇಮ್ಯಾಜಿನ್ ನೀವು ಅದೆಲ್ಲ ಸೈಡಲ್ಲಿ ಇರಲಪ್ಪ, ನಾನು ಪೂರ್ವಿನೂ ಅಲ್ಲ, ನನ್ನ ಪಾತ್ರ ಅಲ್ಲ, ಕೆಲಸ ಅಲ್ಲ, ದುಡ್ಡಲ್ಲ, ನಾನು ಅಮ್ಮ ಅಲ್ಲ, ಏನೂ ಅಲ್ಲ, ಎಲ್ಲ ಸೈಡಲ್ಲಿರಿ, ಒಂದು ನಿಮಿಷ ನನ್ನ ಜೊತೆ ನಾನು ಕೂತ್ಕೋತೀನಿ ಅಂದ ತಕ್ಷಣ ನಾವು ಆ ಉದ್ವೇಗದ ಮೋಡಿಂದ ನಿಧಾನವಾಗಿ ಸಮಾಧಾನದ ಮೋಡ್ಗೆ ಹೋಗ್ತೀವಿ. ಬಯೋಲಾಜಿಕಲಿ ಫ್ಲೈಟ್ ಆ್ಯಂಡ್ ಫೈಟ್ ರೆಸ್ಪಾನ್ಸಿಂದ ಹೀಲ್ ಆ್ಯಂಡ್ ರಿಲ್ಯಾಕ್ಸ್ ಮೋಡ್ಗೆ ಹೋಗ್ತೀವಿ. ಆ ಮೋಡಿಂದ ಈ ಮೋಡ್ಗೆ ಹೋದ್ರೇ ಒಳಗಡೆ ಇಮ್ಯೂನ್ ಸಿಸ್ಟಮ್ ಸರಿಯಾಗಿ ವರ್ಕ್ ಆಗೋಕ್ಕಾಗೋದು. ನಿಮ್ಮಲ್ಲಿ ಏನು ಡ್ಯಾಮೇಜ್ ಇದೆ ಅದನ್ನು ಐಡೆಂಟಿಫೈ ಮಾಡಿ ಆ ಇಮ್ಯುನಿಟಿಯಿಂದ ಅದು ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು. ನಿಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಆಗೋದು, ಬೇಕಾಗೋ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗೋದು. ಸೊ ಬಯೋಲಾಜಿಕಲಿ ಲಿಟ್ರಲಿ ಯು ಆರ್ ಶಿಫ್ಟಿಂಗ್ ಫ್ರಮ್ ದಟ್ ಪ್ಯಾನಿಕ್ ಮೋಡ್ ಟು ಅ ರಿಲ್ಯಾಕ್ಸ್ ಮೋಡ್, ವಿಚ್ ಇಸ್ ದ ಬೇಸ್ ಆಫ್ ಎವ್ರಿ ಹೀಲಿಂಗ್ ವಾಟ್ಸ್ ಎವರ್. ಬಟ್ ಇವಾಗ ಕಣ್ಣು ಮುಚ್ಚಿದ ತಕ್ಷಣ ನಾವು ಈ ಹೀಲಿಂಗ್ ಮೋಡ್ಗೆ ಹೋಗ್ಬೇಕಲ್ಲ? ಇಲ್ಲ, ಕೋಟಿ ಥಾಟ್ಸ್. ಹೌದು. ಆ್ಯಂಡ್ ಸ್ಟಿಲ್ನೆಸ್ ಆರ್ ಮೆಡಿಟೇಷನ್, ಇದನ್ನು ಮೆಡಿಟೇಷನ್ ಅಂತಲೇ ನಾವು ಕರೆಯೋದಾದರೆ, ಸುಮ್ಮನೆ ಕೂತ್ಕೊಳ್ಳೋದು, ಇಸ್ ನಾಟ್ ಸ್ಟಾಪಿಂಗ್ ದ ಥಾಟ್ಸ್. ಇದೊಂದು ದೊಡ್ಡ ಮೂಢನಂಬಿಕೆ. ಅಂದರೆ ಏನು ಯೋಚನೆ ಮಾಡದೆ ಕೂತ್ಕೊಂಡು, ಹೌದು, ಅಯ್ಯೋ ನಂಗೆ ಥಾಟ್ಸ್ ಬರ್ತಾನೆ ಇರ್ತವೆ ಮೇಡಮ್, ಅದಕ್ಕೆ ನಾನು ಮಾಡೋದು ಬಿಟ್ಬಿಟ್ಟೆ ಅಂತಾರೆ. ನೋ, ಹೂ ಟೋಲ್ಡ್ ಯು? ಬುದ್ಧನಿಗೆ 6-7 ವರ್ಷ ಆಯ್ತಂತೆ ಥಾಟನ್ನು ಕಂಟ್ರೋಲ್ ಮಾಡಿಕೊಂಡು ಏನೋ ಅನುಭವ ಆಗ್ತಾ ಇದೆ ಅನ್ನೋದಕ್ಕೆ. ಇನ್ನು ನಮಗೆ ಖಂಡಿತ ಧ್ಯಾನ ಅನ್ನೋದು ಆಲೋಚನೆ ನಿಲ್ಲಿಸೋದಲ್ಲ. ಧ್ಯಾನ ಅನ್ನೋದು ಜಾಗೃತವಾಗಿ ಗಮನಿಸೋದು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಕೂತೆ, ನಾನು ಇವತ್ತು ಅಡುಗೆ ಮಾಡಿಲ್ಲ, ಮತ್ತೆ ಹೋಗಿ ಅಡುಗೆ ಮಾಡಬೇಕು ಅಂತ ಥಾಟ್ ಬಂತು ಅಂತ ಇಟ್ಕೊಳ್ಳಿ. ನಾವೇನು ಮಾಡ್ತೀವಿ? ಹೌದಲ್ವಾ, ಅಡುಗೆ ಮಾಡಬೇಕು, ಸಾಂಬಾರು ಪುಡಿನೂ ಖಾಲಿ ಆಗಿತ್ತು, ಅದ್ರ ಜೊತೆ ಉಪ್ಪಿದ್ಯಾ ನೋಡ್ಕೋಬೇಕು, ಅದ್ರ ಜೊತೆ ನಾವೇ ಹೊಟ್ಟೋಗ್ಬಿಡ್ತೀವಿ. ನಾವು ಅಡುಗೆ ಮಾಡಿಲ್ಲ ಅಂದಾಗ ಅದನ್ನು ವಿಟ್ನೆಸ್ ಮಾಡಿ, ಆಯಿತು ಹೋಗು ಆಮೇಲೆ ಬರ್ತೀನಿ ಅಂತ ಅದನ್ನು ಜಸ್ಟ್ ನೀವು ಪುಷ್ ಮಾಡ್ತಾ ಹೋದರೆ, ಅಡುಗೆ ಮಾಡಿಲ್ಲ ಅನ್ನೋ ಥಾಟ್ ಬಂದು ಹೋಯಿತು, ನನ್ನ ಡ್ರೆಸ್ ಸೈನ್ ಮಾಡಬೇಕು ಅನ್ನೋ ಥಾಟ್ ಬಂದು ಹೋಯಿತು, ಮಗುಗೆ ಎಕ್ಸಾಮ್ ಇದೆ ಥಾಟ್ ಬಂದು ಹೋಯಿತು. ಯು ಜಸ್ಟ್ ಲೆಟ್ಟಿಂಗ್ ಗೋ ಆಫ್ ಎವ್ರಿಥಿಂಗ್. ಯಾವಾಗ ನೀವು ಬಂತು ಹೋಗ್ತಾ ಇದೆ ಅನ್ನೋದನ್ನು ವಿಟ್ನೆಸ್ ಮಾಡ್ತಿರೋ ಸಾಕ್ಷೀಭೂತವಾಗಿ ನಿಮ್ಮ ಸುಪ್ತ ಮನಸ್ಸು ಗೊತ್ತಾಗುತ್ತೆ, ಇವ್ರು ಕೂತ್ಕೊಂಡ್ರಪ್ಪ, ಈ ಟೈಮಲ್ಲಿ ನಾನು ಎಷ್ಟು ಥಾಟ್ ತೊಗೊಂಬಂದ್ರೂ ಮರ್ಯಾದೆ ಇಲ್ಲ, ಅದಕ್ಕೆ ಮರ್ಯಾದೆ ಕೊಡದೇ ಇರೋ ನೆಂಟರು ಬರ್ತಾರ ಮನೆಗೆ? ಬರಲ್ಲ. ಅದು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಆಗಲೂ ಒಂದೊಂದು ಬರಬಹುದು, ಇಲ್ಲ ಅಂತಲ್ಲ, ಬಟ್ ಇಟ್ ಡಸಂಟ್ ಮ್ಯಾಟರ್. ತುಂಬ ದೊಡ್ಡ ಶಿಫ್ಟನ್ನು ಖಂಡಿತ ನೀವು ನೋಡ್ತೀವಿ. ಬಟ್ ಇಟ್ ಟೇಕ್ಸ್ ಟೈಮ್, ಡೆಫಿನೆಟ್ಲಿ ಕನ್ಸಿಸ್ಟೆನ್ಸಿ ಬೇಕು. ಎಸ್, ಬರಲಿ, 1000 ಥಾಟ್ ಬರಲಿ ಬಿಡಿ, ಬರಲಿ, ಸುಮ್ಮನೆ ಕಣ್ಮುಚ್ಕೋತೀನಿ ಅಂತ ಅಂದ್ಕೊಳ್ಳಿ. ಇನ್ಫ್ಯಾಕ್ಟ್ ನಾನು ಹೇಗೆ ಹೇಳ್ತೀನಿ ಅಂದರೆ, ಕೆಲವು ಕ್ಲೈಂಟ್ಸ್ಗೆ 10 ಸೆಕೆಂಡ್ಸಿಂದ ಶುರು ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಜನ ಕಣ್ಮುಚ್ಕೊಳ್ಳಿ ಅಂದಾಗ, ಅಯ್ಯೋ ಮೈಯೆಲ್ಲ ಒಂಥರ ಆಯಿತು ಮೇಡಮ್, ತಲೆ ಹಿಡ್ಕೊಂಡಂಗೆ ಆಯಿತು, ಏನೋ ಆಗ್ಬಿಡುತ್ತೆ ಅನ್ನಿಸ್ತು, ಎದ್ದುಬಿಟ್ಟೆ ಅಂತ ಹೇಳ್ತಾರೆ. ಇದು ಕೂತ್ಕೊಂಡಿದ್ರಿಂದ ಆಗಿದ್ದಲ್ಲ, ಬಾಡಿ ರೆಸಿಸ್ಟ್ ಮಾಡ್ತಾ ಇದೆ. ಯಾಕೆ ಕೂತ್ಕೊಂಡೆ ನೀನು ಕೂತ್ಕೊಳ್ಳೋನಲ್ಲ, ನಿನ್ನ ರೇಸಲ್ಲಿ ಇದೆಯಾ, ಓಡು ಅಂತ ಹೇಳುತ್ತೆ, ಎದ್ದೇಳು ಅಂತ ಹೇಳುತ್ತೆ, ಏನೋ ಆಗ್ಬಿಡುತ್ತೆ, ದೊಡ್ಡದೇನೋ ಆಗ್ಬಿಡುತ್ತೆ, ಎದ್ದೇಳು ಓಡು ಅಂತ ಹೇಳುತ್ತೆ. ಸೊ ಅದು ನೀವು ಲಾಭ ಕೇಳಿದಾಗೆ ಒಂದು ಬಯಾಲಜಿಕಲಿ ಅಂತೂ ಹೌದು. ಎರಡನೇದು, ನನ್ನನ್ನು ನಾನು ಅರ್ಥಕೊಂಡಾಗ ಮಾತ್ರ ನನ್ನ ಸೆನ್ಸಿಟಿವ್ ಪಾಯಿಂಟನ್ನು ನಾನು ಎಲ್ಲಿ ಹ್ಯಾಂಡಲ್ ಮಾಡಬೇಕು, ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ಜಾಣ್ಮೆ ನನಗೆ ಸಿಗತ್ತೆ. ಇಲ್ಲಾಂದರೆ ಬೇರೆಯವ್ರು ಚೆನ್ನಾಗಿ ರಿಮೋಟ್ ಇಟ್ಕೊಂಡು ಆಟ ಆಡಿಸ್ತಾರೆ. ಈಗ ಯಾರಿಗೋ ಗೊತ್ತಾಗ್ಬಿಡ್ತು ನಂಗೆ ಈ ವಿಷಯಕ್ಕೆ ಕೋಪ ಬರುತ್ತೆ ಅಂತ ಇಟ್ಕೊಳ್ಳಿ, ನಾನು ಇರಿಟೇಟ್ ಮಾಡಿದಾಗೆಲ್ಲ ಅದನ್ನೇ ಮಾಡ್ತಾ ಇರ್ತಾರಾ? ನಮ್ಮ ಮನೇಲೇ ಮಾಡ್ತಾರೆ, ಬೇರೆ ಯಾಕೆ? ಹೌದಲ್ವಾ? ಅದೇ ನನಗೆ ಈ ಪಾಯಿಂಟಿಗೆ ನಾನು ಸೆನ್ಸಿಟಿವ್ ಆಗ್ತೀನಿ, ಇಷ್ಟಾಗೋದು ಬೇಡ ಅನಿಸುತ್ತೆ ಅನ್ನೋದೇನೋ ಒಂದು ಥಾಟ್ ಬಂದು ಹೋಯಿತು ಅಂತ ಇಟ್ಕೊಳ್ಳಿ ಆ ಸ್ಟಿಲ್ನೆಸ್ಸಲ್ಲಿ. ದೆನ್ ಇಮ್ಯಾಜಿನ್ ಹೌ ಚಾಲೆಂಜಸ್ ಯು ವಿಲ್ ಬಿ ಬೆಟರ್ ಏಬಲ್ ಟು ಹ್ಯಾಂಡಲ್. ವೀಕ್ಷಕರೇ, ಇದೊಂದು ಬೇಕಾದರೆ ನೀವೊಂದು ಪ್ರಯತ್ನ ಪಟ್ಟು ನೋಡಿ, ವೆರಿ 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 ಎಫೆಕ್ಟಿವ್. ನಾನು ಯೂಶ್ವಲಿ ಅರ್ಧ ಗಂಟೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನಾಟ್ ಎವ್ರಿ ಡೇ, ಬಟ್ ನನಗೆ ಯಾವಾಗ ಸಮಯ ಸಿಗುತ್ತೋ ಆವಾಗ. ವೆರಿ ಗುಡ್. ಒಂದು, ನಾನು ನನ್ನ ಜೊತೆ ಸಮಯ ಕಳೆಯೋದು ಬಹಳ ಇಷ್ಟಪಡ್ತೀನಿ, ನನ್ನ ಜೊತೆಗೆ ಇದೆ ಕಣ್ಮುಚ್ಚಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಕ್ಕೆ. ಬಟ್ ಡೆಫಿನೆಟ್ಲಿ ಟ್ರೈ ಮಾಡಿ 5 ನಿಮಿಷ ಇಫ್ ಯು ಕುಡ್, ಸುಮ್ಮನೆ ಶಾಂತವಾಗಿ ನಿಮ್ಮ ರೂಮಲ್ಲಿ ಲಾಕ್ ಮಾಡ್ಕೊಳ್ಳಿ, ಮೊಬೈಲ್ ಸ್ವಲ್ಪ ಸೈಲೆಂಟಿಗೆ ಹಾಕಿಬಿಟ್ಬಿಡಿ, 5 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಸುಮ್ಮನೆ ಥಾಟ್ ಬರ್ತಾ ಇರಲಿ, ಹೋಗ್ತಾ ಇರಲಿ, ಬರ್ತಾ ಇರಲಿ, ಹೋಗ್ತಾ ಇರಲಿ. ಬಟ್ ಪೂರ್ವಿ, ಇಟ್ಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ವೆನ್ ಐ ಡೂ ದಿಸ್, ನಾನು ಯಾವತ್ತು ಇದನ್ನು ಮಾಡ್ತೀನೋ ಅದರ ನೆಕ್ಸ್ಟ್ ಡೇ ವಿಲ್ ಬಿ ಅ ಡಿಫ್ರೆಂಟ್ ಡೇ. ಅಬ್ಸಲ್ಯೂಟ್ಲಿ ಬೇರೆನೇ ಇರುತ್ತೆ. ನನ್ನ ಎನರ್ಜಿ ಲೆವೆಲ್ಸ್ ಬೇರೆ ಇರುತ್ತೆ, ನನ್ನ ಥಾಟ್ ಪ್ರೋಸೆಸ್ ಬೇರೆ ಇರುತ್ತೆ, ನನ್ನ ಓಡಾಟ ಬೇರೆ ಇರುತ್ತೆ, ನನ್ನ ಚಾಯ್ಸಸ್ ಬೇರೆ ಇರುತ್ತೆ, ನನ್ನ ಫಿಸಿಕಲ್ ಆಕ್ಟಿವಿಟಿ ಇನ್ನೂ ಹೌದು
ಹೈಪರ್ ಇರುತ್ತೆ, ಜಾಸ್ತಿ ಆಗತ್ತೆ. ವೆರಿ ಟ್ರೂ. ನಾನು ಕಾಸ್ಮಿಕ್ ಆ್ಯಂಗಲಲ್ಲಿ ಹೇಳೋದಾದರೆ, ನಾವು ಆ ಥರ ಸ್ಟಿಲ್ನೆಸ್ಸಲ್ಲಿ ಅವೇರ್ನೆಸ್ಸಲ್ಲಿ ಕೂತಾಗ ನಮ್ಮಲ್ಲಿ ಹರಿತಾ ಇರುವಂಥ ಪ್ರಾಣಶಕ್ತಿ ಏನು ಎಲ್ಲ ಅಂಗಾಂಗಕ್ಕೂ ಸರಬರಾಜು ಆಗ್ತಾ ಇರುತ್ತೆ ಚಕ್ರಗಳ ಮೂಲಕ, ಅದು ಇನ್ನೂ ಜಾಗೃತವಾಗಿ ಹೆಚ್ಚು ಪ್ರಮಾಣದಲ್ಲಿ ಹರಿಯೋಕ್ಕೆ ಶುರು ಮಾಡುತ್ತೆ. ಸೊ ವೆನ್ ಯು ಹ್ಯಾವ್ ದಟ್ ಹೈಟ್ ಆ್ಯಂಡ್ ಎನರ್ಜಿ, ನೀವು ಹೇಳ್ದಾಗೆ ಎಲ್ಲದರಲ್ಲೂ ಅದು ಹೊರ ಸೂಸುತ್ತೆ. ಮತ್ತು ಖಂಡಿತ ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸೋರು ನಿಮ್ಮಲ್ಲಿ ಏನೋ ಬದಲಾವಣೆ ಇದೆಯಲ್ಲ, ನಿಮ್ಮ ಹತ್ರ ಇನ್ನೂ ಮಾತಾಡಬೇಕು ಅನಿಸುತ್ತೆ, ಹೇಗೆ ನೀವು ಇಷ್ಟು ಆರಾಮಾಗಿರ್ತೀರಾ ಅಂತ ಖಂಡಿತ ಯಾರಾದರೂ ಒಬ್ಬರು ನೋಟಿಸ್ ಮಾಡಲೇಬೇಕು ಅಂತಲ್ಲ, ಬಟ್ ಹೊರಗಡೆ ಇರೋರ್ಗೂ ಅದು ಭಾಸ ಆಗುತ್ತೆ ಅಂತ. ಆ್ಯಂಡ್ ಇದು ಒಂದು ವಾರ ಮಾಡಿದ್ರೆ ಐ ಥಿಂಕ್ ವಿ ಕ್ಯಾನ್ ಸಿ ದ ಚೇಂಜಸ್. 100%. ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಒಂದು ವಾರಕ್ಕೆ ಇಷ್ಟು ಇಫೆಕ್ಟ್ ಮಾಡಬಹುದು ಅನ್ನೋದಾದರೆ, ಅಥವಾ ವಾರದಲ್ಲಿ 2 ದಿನ ಮಾಡ್ತಿರುವಾಗ ನಿಮಗೆ ಅದು ಚೇಂಜಸ್ ಕಾಣುತ್ತೆ ಅಂದರೆ ಅದನ್ನು ಕಂಟಿನ್ಯೂ ಮಾಡಿದ್ರೆ ಐ ಥಿಂಕ್ ದಿ ಲೇಟೆಸ್ಟ್ ರಿಸರ್ಚ್ ಸೇಸ್ ದ್ಯಾಟ್ ಪ್ರತಿದಿನ ಒಬ್ಬ ಮನುಷ್ಯ 3 ನಿಮಿಷ ತನ್ನ ಬಾಡಿ ಹತ್ರ ಮಾತಾಡಿದ್ರೆ ಅವ್ರ ಕಾಯಿಲೆ ಪ್ರಮಾಣ ಎಷ್ಟೋ % ಕಮ್ಮಿ ಆಗುತ್ತೆ ಅನ್ನೋದು ಪ್ರೂವ್ ಆಗಿದೆ ಅಂತೆ, ಜಸ್ಟ್ ಬೈ ಟಾಕಿಂಗ್. ಫಾರ್ ಎಕ್ಸಾಂಪಲ್, ಈಗ ಕೈ ಮುರ್ಕೊಂಡಿದ್ರೆ, ಓ ಬ್ಯೂಟಿಫುಲ್ ಹ್ಯಾಂಡ್, ಐ ಆಮ್ ಸೋ ಸಾರಿ, ನಿಂಗೆ ಬೇಜಾರಾಯ್ತಾ, ನೀನು ಎಷ್ಟು ಸರ್ವ್ ಮಾಡಿದ್ದೆ ನನಗೆ ಇಷ್ಟು ವರ್ಷ, ಓ ನೋವಾಯ್ತಾ ನಿನಗೆ, ಇರಲಿ ಚೆನ್ನಾಗಿ ಬೇಗ ಹೀಲ್ ಆಗುತ್ತೆ, ಭಯಪಡಬೇಡ, ನಾನು ಖಂಡಿತ ನಿನಗೆ ಆಗಾಗ ನಿನಗೆ ಪ್ರೀತಿದು ವೈಬ್ಸ್ ಕೊಡ್ತಾ ಇರ್ತೀನಿ, ಈ ಥರ ವಾಟ್ ಎವರ್ ಇಟ್ ಇಸ್, ಅದು ಏನು ಬೇಕಾಗಿರ್ಬೋದು ದೇಹದ ಬಗ್ಗೆ ಮಾತಾಡ್ತಾ ಬಂದರೆ ರಿಕವರಿ ಸ್ಪೀಡ್ ಹೆಚ್ಚಾಗುತ್ತೆ ಅನ್ನೋದು ಪ್ರೂವ್ ಮಾಡಿದ್ದಾರೆ. ಸೊ ಇದನ್ನೇ ನಾವು ಮಂತ್ರಗಳಲ್ಲಾಗಿರ್ಬೋದು, ಧ್ಯಾನದಲ್ಲಾಗಿರ್ಬೋದು, ಸತ್ಸಂಗದಲ್ಲಾಗಿರ್ಬೋದು, ಒಳ್ಳೆ ವಿಚಾರಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಇದನ್ನು ಬೇರೆ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ಈಗ ನಿಖರವಾಗಿ ಅದನ್ನೇ ಮಾಡಿ, ನಿಖರವಾಗಿ ನೀವು ಹೇಳಿದಾಗೆ ಎವಿಡೆಂಟ್ ರಿಸಲ್ಟ್ಸ್ ಕ್ಯಾನ್ ಬಿ ಅರೈವ್ಡ್ 100%. ನೀವು ಅದಕ್ಕೆ ಓಕಲ್ ಸೈನ್ಸಸ್ ನಂಬಬೇಕಾಗಿಲ್ಲ, ಅಥವಾ ಏನೋ ನನಗೆ ಗೊತ್ತಿಲ್ಲದೆ ಇರೋದನ್ನು ನಾನು ನಂಬಿಡ್ತಾ ಇದ್ದೀನ ಅಂತ ನೀವು ಡಿಲ್ಯೂಷನ್ಗೆ ಹೋಗೋ ಥರದ್ದು ಫೀಲಿಂಗಿಗೆ ಏನು ಹೋಗಬೇಕಾಗಿಲ್ಲ. ಆ್ಯಸ್ ಯು ಸೆಡ್, ಇಟ್ ಜಸ್ಟ್ ದಿ ಕಂಪನಿ ಆಫ್ ಯುವರ್ ಓನ್ ಸೆಲ್ಫ್ ವಿಚ್ ವಿಲ್ ಮೇಕ್ ಅ ಡಿಫ್ರೆನ್ಸ್. ಸ್ವಾಮಿ ವಿವೇಕಾನಂದ ಅವರು ಹೇಳಿಲ್ವಾ, ನೀವು ಪ್ರತಿದಿನ ನಿನ್ನ ಮಾತಾಡ್ತಿಲ್ಲ ಅಂದರೆ ತುಂಬ ವಿಶೇಷವಾದ ಒಬ್ಬ ವ್ಯಕ್ತಿ ಜೊತೆ ಮಾತಾಡೋ ಆಪರ್ಚುನಿಟಿ ಮಿಸ್ ಆಯಿತು ಅಂತ ಅರ್ಥ ಅಂತ ಹೇಳ್ತಾರೆ. ಬಟ್ ಐ ಫೀಲ್ ಲಕ್ಕಿ ಪೂರ್ವಿ, ಮೊಬೈಲ್ ಇಲ್ಲದೆ ಇರೋಕ್ಕಾಗಲ್ಲ ಅಂತ ತುಂಬ ಜನ ಹೇಳ್ತಾರೆ. ಬಟ್ ಐ ಆಲ್ವೇಸ್ ಅಮ್ಯೂಸ್ಡ್, ಯಾಕಂದರೆ ನಾನು ಮನೇಲೂ ಕೆಲಸ ಮಾಡ್ತಾ ವಾವ್ ಮೊಬೈಲ್ನೆಲ್ಲೋ ಬಿಟ್ಟಿರ್ತೀನಿ, ಮತ್ತು ನಾನು ರಿಂಗ್ ಬಂದಾಗ ಹುಡುಕಕ್ಕೆ ಶುರು ಮಾಡ್ತೀನಿ ಎಲ್ಲಿದೆ ಅಂತ. ಬಟ್ ಅಲ್ಲಿವರೆಗೆ ಐ ಫೀಲ್ ಲಕ್ಕಿ. ವೆರಿ ಟ್ರೂ. ಅಯ್ಯೋ, ಈಗ ಅದರ ಡಿಪೆಂಡೆನ್ಸಿ ಹೇಳ್ತಾ ಹೋದ್ರೆ ಅಬ್ಬಬ್ಬಾ ಪಾಡ್ಕಾಸ್ಟ್ ಆಗುತ್ತೆ. ಓ ಮೈ ಗಾಡ್. ಯಾಕಂದ್ರೆ ಆ ಡೋಫಮಿನ್ ಹಿಟ್ ಎಲ್ಲರಿಗೂ ಬೇಕು. ಒಳಗಡೆ ಸಮಾಧಾನನ ಎಕ್ಸ್ಪೀರಿಯನ್ಸ್ ಮಾಡದೇ ಇರೋರು, ಒಳಗಡೆಯಿಂದ ಜಾಯ್ ಎಕ್ಸ್ಪೀರಿಯನ್ಸ್ ಮಾಡದೇ ಇರೋರು ಯಾವಾಗಲೂ ಮೊಬೈಲಿನ ಏನೋ ಇನ್ಫಾರ್ಮೇಷನ್ದಾನೇ ಎಂಜಾಯ್ ಮಾಡಬೇಕು ಅನ್ನೋ ಥರ ಸಿಗರೇಟ್, ಲಿಟ್ರಲಿ ಇದನ್ನು ಎಷ್ಟೋ ಜನ ಮಾತಾಡಿದ್ದಾರೆ. ನೀನು ಕ್ರೇವಿಂಗ್ಸ್ಗೆ ಒಳಗಾಗೋದು, ಸಿಗರೇಟ್ ಸೇದೋದು, ಮತ್ತೊಂದು ತೊಗೊಳೋದ್ರಿಗೆ ಏನು ಕೆಮಿಕಲ್ ರಿಲೀಸ್ ಆಗುತ್ತೋ ಅಷ್ಟೇ ಪ್ರಮಾಣವಾಗಿ ಆ ಕ್ರೇವಿಂಗು ಮೊಬೈಲ್ ಫೋನ್ಗೂ ರಿಲೀಸ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ದಾರೆ ಈಗ ದೊಡ್ಡ ದೊಡ್ಡ ರಿಸರ್ಚ್ಗಳನ್ನು ಮಾಡಿ. ಸೊ ಎಸ್, ಇಟ್ ಈಸ್ ಸಮಥಿಂಗ್ ದಟ್ ವಿ ಆಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಮೊಬೈಲ್ ಡೆಫಿನೆಟ್ಲಿ ಎಸ್, ಯಾಕಂದರೆ ಎಲ್ಲರ ಕೈಯಲ್ಲೂ ಇವಾಗಿದೆ. ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಇದ್ರ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ, ಇದಿದ್ರೇ ನಾನು ಲೈಫಲ್ಲಿ ಚೆನ್ನಾಗಿರ್ತೀನಿ ಅನ್ನೋದನ್ನು ನಾವು ಎಲ್ಲ ವಿಷಯದಲ್ಲೂ ಬಿಡಕ್ಕೆ ಶುರು ಮಾಡಿಬಿಡ್ಬೇಕು. ಓಕೆ, ಎನಿಥಿಂಗ್ ಇನ್ಕ್ಲೂಡಿಂಗ್ ರಿಲೇಷನ್ಶಿಪ್ಸ್. ನನ್ನ ಕೇಳೋದು ಫುಡ್, ರಿಲೇಷನ್ಶಿಪ್, ಟಿವಿ, ಹೌದು, ಸಿಗರೇಟ್, ಆಲ್ಕೋಹಾಲ್, ಹೌದು, ಮೊಬೈಲ್, ಎಸ್, ಇದಿಲ್ಲ ಅಂದರೂ ನಾನು ಆರಾಮಾಗಿರ್ತೀನಿ. ದ್ಯಾಟ್ ಈಸ್ ಎವಿಡೆಂಟ್ ಕ್ಯಾಲಿಬರ್ ಆಫ್ ಅ ಸಕ್ಸಸ್ಫುಲ್ ಪರ್ಸನ್. ಸೊ ಇದಿದೆ, ಎಂಜಾಯ್ ಮಾಡ್ತಾ ಇದ್ದೀನಿ, ಇದಿಲ್ಲ ಅಂದ್ರೂ ಆರಾಮಾಗಿರ್ತೀನಪ್ಪ, ಒಳಗಡೆಯಿಂದ ಉದ್ಭವ ಆಗುತ್ತೆ ನನಗದು, ಇನ್ಕ್ಲೂಡಿಂಗ್ ರಿಲೇಷನ್ಶಿಪ್ಸ್. ಹೌದು, ಯಾಕಂದರೆ ನೋಡಿ, ಪ್ರಾಬ್ಲಿ ನಾವು ಖಂಡಿತ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾಕಂದರೆ ಪ್ರೀತಿಗೂ ವ್ಯಾಮೋಹಕ್ಕೂ ಹೆಲ್ದಿ ರಿಲೇಷನ್ಶಿಪ್ಗೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಜನ ವ್ಯಾಮೋಹನೇ ಪ್ರೀತಿ ಅನ್ಕೊಂಡು ಒದ್ದಾಡ್ತಿದ್ದಾರೆ ವಿಲವಿಲ ಅಂತ. ಸೊ ಅಲ್ಲೊಂದು ಲೈನ್ ಹಾಕ್ಕೊಂಡಾಗ, ಓ ಪ್ರೀತಿ ಸುಂದರವಾಗಿದೆ, ಬಟ್ ಐ ಆಮ್ ನಾಟ್ ಅಟ್ಯಾಚ್ ಟು ದೆಮ್ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಆಗ ಅವರು ಇವತ್ತು ಗುಡ್ ಮಾರ್ನಿಂಗ್ ಅನ್ನಿಲ್ಲ ಅಂದರೆ ಡಿಪ್ರೆಷನ್ಗೆ ಹೋಗ್ಬಿಡೋದು, ಮೆಸೇಜ್ ಕಳಿಸ್ಲಿಲ್ಲ ಅಂದರೆ ಬೇಜಾರಾಗಿರೋದು, ಆ ಥರದ್ದು ಆ ಡಿಪೆಂಡೆನ್ಸಿ ಬರಲ್ಲ. ಓಕೆ, ಎಸ್, ಯು ವಿಲ್ ಲವ್ ಈಚ್ ಅದರ್, ಯು ವುಡ್ ವಾಂಟ್ ದಟ್ ಅಟೆನ್ಷನ್. ಅಂದರೆ ನೀವು ಹೇಳ್ತೀರಾ ಏನು ಇವತ್ತು ಮೆಸೇಜ್ ಕಳಿಸಿಲ್ಲ ಅಂತ, ಆದರೆ ಮೆಸೇಜ್ ಕಳಿಸಿಲ್ಲ ಅಂತ ನೀವು 2 ದಿನ ಡಿಪ್ರೆಷನ್ಗೆ ಹೋಗಲ್ಲ. ಓ ಓಕೆ, ಆ ಡಿಫ್ರೆನ್ಸ್ ನಾವು ಅರ್ಥ ಮಾಡ್ತೀವಿ.